ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಬನ್ನಿ, ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ತಪ್ಪದೇ ಪ್ರತಿಯೊಂದು ಮನೆಯಲ್ಲೂ ಮಾಡುವಂತಹ ಒಂದು ಮಾಲ್ದಿ ತೊಗೊಂಬಂದಿದ್ದೀನಿ. ಮಾಲ್ದಿ ಅಂತಾರೆ, ಮಾದ್ಲಿ ಅಂತಾರೆ. ನಮ್ಮ ಸಂಕ್ರಾಂತಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದು ಇಲ್ಲದೇನೇನು ಹಬ್ಬನೇ ಆಚರಿಸಲ್ಲ. ಮತ್ತು ಇದೆಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನೋಡಿ, ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 2 ಕಪ್ ಆಗುವಷ್ಟು ಗೋಧಿ ಹಿಟ್ಟಿದೆ. 2 ಕಪ್ ಗೋಧಿ ಹಿಟ್ಟಿಗೆ ನಾನು 1 ಕಪ್ ಬೆಲ್ಲ, ಸ್ವಲ್ಪ ರುಚಿ ಇದೆ ಬೆಲ್ಲ. ಇದು ಕಲರ್ಗೆ ಸ್ವಲ್ಪ ಡಿಮ್ ಇರೋ ಬೆಲ್ಲ ಏನಾಗಿರುತ್ತೆ, ರುಚಿ ಇರಲ್ಲ. ಇದು ಸ್ವಲ್ಪ ರುಚಿ ಇದೆ, ಅದಕ್ಕೆ 1 ಕಪ್ ತೊಗೊಂಡಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ತೊಗೋಬೋದು. 2 ಕಪ್ ಗೋಧಿ ಹಿಟ್ಟಿಗೆ ನಾನು 1 ಕಪ್ ರವೆ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ರವೆ ತೊಗೋಬೋದು. ಮತ್ತು ಅರ್ಧ ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಮ್ಮ ಕಡೆ ಉತ್ತರ ಕರ್ನಾಟಕ ಹೀಗೆ ಮಾಡ್ತಾರೆ ಮಾಲ್ದಿ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ ಗೊತ್ತಾಗುತ್ತೆ. ಸೋಂಪು ತೊಗೊಂಡಿದ್ದೀನಿ, ಮತ್ತು ಗಸಗಸೆ ತೊಗೊಂಡಿದ್ದೀನಿ, ದ್ರಾಕ್ಷಿ, ಪುಟಾಣಿ, ಮತ್ತು ಶುಂಠಿ ಪುಡಿ, ಕಾಜು, ಬಾದಾಮ್, ಕೊಬ್ಬರಿ, ಏಲಕ್ಕಿ ಮತ್ತು ಎಳ್ಳು ತೊಗೊಂಡಿದ್ದೀನಿ. ತುಪ್ಪ ತೊಗೊಂಡಿದ್ದೀನಿ. ಎಲ್ಲ ಒಂದೊಂದು ಸ್ಪೂನ್ ತೊಗೊಳ್ಳಿ, ಸಾಕಾಗುತ್ತೆ. ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬಹುದು, ಅದೇನಾಗಲ್ಲ, ರುಚಿ ಹೆಚ್ಚಿಗೆ ಆಗುತ್ತೆ. ಇಲ್ಲಿ ನೋಡಿ, ಗೋಧಿ ಹಿಟ್ಟನ್ನ ನಾನು ಚೆನ್ನಾಗಿ ಜೇಡಿ ಹಿಡ್ಕೊಂಡು ತೊಗೊಂಡಿದ್ದೆ. 2 ಕಪ್ ಗೋಧಿ ಹಿಟ್ಟಿದೆ ನೋಡಿ. ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು. ಕಲರ್ ಚೇಂಜ್ ಆಗಬಾರ್ದು, ಹೊತ್ತಬಾರ್ದು. ಲೋ ಫ್ಲೇಮ್ ಇಟ್ಟು ಘಮ್ ಅಂತ ಬರೋವರೆಗೂ ಹುರ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನು ರವೆ ಹುಡ್ಕೋತಾ ಇದ್ದೀನಿ. ಯಾಕೆ ಹೇಳಿ, ಇದು ನೆನೆ ಹಾಕೋದಿರಲ್ಲ, ಬೇಗ ಹಂಗೆ ಕಲಸಿ ಹಾಗೆ ಮಾಡೋದಿರುತ್ತೆ ಇದು. ಅದಕ್ಕೆ ನಾನು ಎಲ್ಲ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೀವು ಹಾಗೇನೆ ಕಲಿಸ್ಕೊಂಡು ಮಾಡ್ಬೋದು. ನೋಡಿ, ರವೆನೂ ಸ್ವಲ್ಪ ಘಮ ಎಲ್ಲ ಹಸಿ ವಾಸನೆ ಇರುತ್ತಲ್ಲ, ಅದೆಲ್ಲ ಹೋಗೋವರೆಗೂ ಲೋ ಫ್ಲೇಮ್ ಇಟ್ಟು ಸೀದಬೇಡ್ದು. ಚೆನ್ನಾಗಿ ಕಲರ್ ಚೇಂಜ್ ಆಗಬಾರ್ದು, ಹಾಗೆ ಹುರ್ಕೋಬೇಕು. ಅದನ್ನು ಅದೇ ಪಾತ್ರೆಗೆ ಹಾಕ್ತಾಯಿದ್ದೀನಿ ನೋಡಿ. ಗೋಧಿ ಹಿಟ್ಟು ಹಾಕಿದ್ದೀನಿ ನೋಡಿ, ಅದಕ್ಕೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ರವೆನ ಸ್ವಲ್ಪ ಗ್ರೈಂಡು ಮಾಡ್ಕೋಬೋದು. ನಾನು ಚಿರೋಟಿ ರವೆ ಇದೆ ಅಲ್ವಾ, ಅದಕ್ಕೆ ನಾನು ಹಾಗೆ ಹಾಕೋತಾ ಇದ್ದೀನಿ. ನೋಡಿ, ಕಡಲೆ ಹಿಟ್ಟು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು. ನಮ್ಮ ಕಡೆ ಏನು ಮಾಡ್ತಾರೆ, ಗೋಧಿ ಕಡಲೆ 2 ಬೀಸಕ್ಕೆ ಮೀಲಿಗೆ ಕಳಿಸ್ಬಿಟ್ಟು ಮಾಲ್ದಿ ಮಾಡ್ತಾರೆ. ಈಗ ನಾವೆಲ್ಲ ಮೀಲಿಗೆನ ಕಳಿಸಲ್ಲ, ಮನೇಲಿ ಇರೋದೆಲ್ಲ ಹಾಕಿ ಮಾಡ್ತೀವಿ. ಇದೇ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ನಾವೆಲ್ಲ ಗೋಧಿ ಹಿಟ್ಟು, ಗೋಧಿ ಮತ್ತು ಕಡಲೆಬೇಳೆ ಎಲ್ಲ ಮಿಕ್ಸ್ ಮಾಡಿ ಮೀಲಿಗೂ ಹಾಕ್ಸ್ಕೊಂಬರ್ಬೋದು. ಹಾಗೂ ಮಾಡ್ತಾರೆ, ಹೀಗೂ ಮಾಡ್ತಾರೆ ನಮ್ಮ ಕಡೆ. ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನೋಡಿ, ಕಡಲೆ ಹಿಟ್ಟು ನಾವು ಘಮ ಬರೋವರೆಗೂ ಚೆನ್ನಾಗಿ ಘಮ್ ಅಂತ ನೋಡಿ ಕಡಲೆ ಹಿಟ್ಟು ಹುರಿಯುವಾಗ ಅಷ್ಟು ತನಕ ಹುರ್ಕೋಬೇಕು. ಇಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಹುರ್ಕೋತಾ ಇದ್ದೀನಿ, ಸ್ವಲ್ಪ ತುಪ್ಪ ಹಾಕಿಬಿಟ್ಟು. ಕಲರ್ ಚೇಂಜ್ ಆಗಬಾರ್ದು, ಇದನ್ನು ಸ್ವಲ್ಪ ಹುರ್ಕೋಬೇಕಷ್ಟೇ. ಹಾಗೇನೂ ಹಾಕ್ಬೋದು, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದು ಇದು ಹುರ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರು ಪಾಯಸಕ್ಕೆಲ್ಲ ಹಾಕ್ತೀವಲ್ಲ, ಆ ಥರ ಆಗಬಾರ್ದು, ಸ್ವಲ್ಪ ಹುರ್ಕೋಬೇಕಷ್ಟೇ. ನೋಡಿ, ಕಲರ್ ಏನೂ ಚೇಂಜ್ ಆಗಿಲ್ಲ, ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡ್ರೆ ಏನಾಗುತ್ತೆ, ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಹಾಗೇನೂ ಹಾಕ್ತಾರೆ, ಸ್ವಲ್ಪ ನಾನು ಈ ಥರ ಹಾಕ್ತಾಯಿದ್ದೀನಿ. ಈ ಕಡೆ ನೋಡಿ, ಒಂದು ಪ್ಯಾನ್ಗೆ ನಾನು ಎಳ್ಳು ಮತ್ತು ಸೋಂಪು, ಗಸಗಸೆ ಮತ್ತು ಪುಟಾಣಿ, ಎಳ್ಳು 1 ಸ್ಪೂನು, ಗಸಗಸೆ 1 ಸ್ಪೂನು, ಮತ್ತು ಸೋಂಪು 1 ಸ್ಪೂನು, 2ರಿಂದ 3 ಸ್ಪೂನಷ್ಟು ಪುಟಾಣಿ, ಇದನ್ನು ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ. ಹುರ್ಕೋತಾ ಇಲ್ಲ, ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಾಕ್ಕೊಂಡ್ರೆ ಏನಾಗುತ್ತೆ, ತಿನ್ನೋಕ್ಕೆ ಮಜಾ ಬರುತ್ತೆ. ಹಾಗೆ ಹಾಕಿದ್ರೆ ಏನಾಗುತ್ತೆ, ಹಸಿ ಹಸಿ ಅನಿಸುತ್ತೆ. ಇದೆಲ್ಲ ಮೇಲ್ಗಡೆ ಮಾಲ್ದಿಗೆ ಹಾಕೋಕ್ಕೆ ಇದೆಲ್ಲ ಎಷ್ಟು ಚೆನ್ನಾಗಿ ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ಅಂತಾರೆ ನಮ್ಮ ಕಡೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ಈ ಸಂಕ್ರಾಂತಿ ಹಬ್ಬಕ್ಕೆ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಯಾವ ಥರ ನೀವು ಮಾಲ್ದಿ ಮಾಡ್ತೀರಾ ಅಂತಂದು. ನೋಡಿ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಹುರ್ಕೊಂಡಿದ್ನಲ್ಲ ಕಡಲೆ ಹಿಟ್ಟು, ರವೆ, ಗೋಧಿ ಹಿಟ್ಟು, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು, ನಾನು ಆಗಲೇ ತುಪ್ಪದಲ್ಲಿ ಹುರ್ಕೊಂಡಿದ್ನಲ್ಲ, ಅದೆಲ್ಲ ಕಾಜು ಬಾದಾಮ್ ತೆಗೆದ್ಬಿಟ್ಟು ಅದೇ ತುಪ್ಪನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಮಾಡಿದ್ರೆ ಏನಾಗುತ್ತೆ, ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮಾಲ್ದಿ, ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೂ. ನೀವು ಎಷ್ಟು ದಿನ ಇಟ್ಟರು, 1 ತಿಂಗಳು ಇಟ್ಟರು ಏನೂ ಆಗೋದಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ ಇದು. ಯಾಕಂದರೆ ನೀರದೆಲ್ಲ ಏನೂ ಯೂಸ್ ಮಾಡಿರಲ್ಲ, ಡ್ರೈ ಆಗಿರುತ್ತಲ್ವ, ಬೆಲ್ಲ ಇರುತ್ತಲ್ವ, ಏನೂ ಹಾಳಾಗೋದಿಲ್ಲ. 1 ತಿಂಗಳಿಟ್ಟು ಆರಾಮಾಗಿ ತಿನ್ಬೋದು. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಎಷ್ಟು ಗಟ್ಟಿಯಾಗಿ ನಾದ್ಕೋತೀರೋ ಅಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಮಾಲ್ದಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಮತ್ತು ಎಲ್ಲ ಹೊಸ ಹೊಸ ನೋಟಿಫಿಕೇಷನ್ಗಳು ಮತ್ತು ರೆಸಿಪಿಗಳು ನಿಮಗೆ ಮೊದಲು ಬರುತ್ತದೆ, ನೀವೇ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಇದೇ ಥರ ಗಟ್ಟಿಯಾಗಿ ನಾದ್ಕೋಬೇಕು ಫ್ರೆಂಡ್ಸ್. ನೀವು ಸ್ವಲ್ಪ ನೆನೆ ಹಾಕ್ಬೋದು, ನಾನೇನು ನೆನೆ ಹಾಕಿಲ್ಲ, ಹಾಗೆ ಕಲಸಿ ಹಾಗೆ ಮಾಡ್ತಾಯಿದ್ದೀನಿ.
ಇದೇನು ಜಾಸ್ತಿ ಇಲ್ಲಲ್ವಾ, ಹಾಗೆ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿದ್ದರೆ ನೆನೆ ಹಾಕಬೇಕು ಒಂದು 10 ನಿಮಿಷ. ಇದೇನು ನೆನೆ ಹಾಕೋದೇನು ಅವಶ್ಯಕತೆ ಇಲ್ಲ. ಇದೇನು ಸಾಫ್ಟ್ ಬರೋದಂತೂ ಬೇಕಾಗಿಲ್ಲ. ಗಟ್ಟಿಯಾಗಿದ್ದಷ್ಟು ಚಪಾತಿ ಅಷ್ಟು ಚೆನ್ನಾಗಿ ಮಾಲ್ದಿ ಬರುತ್ತೆ. ನೋಡಿ 3 ಉಳ್ಳೆಗಳು ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನಾನು. ಈ ಥರ ಗಟ್ಟಿಯಾಗಿ ನಾದ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು. ಸಾಫ್ಟ್ ಆಗಿದ್ರೆ ಏನಾಗುತ್ತೆ, ಚೆನ್ನಾಗಿ ಬರಲ್ಲ, ಟೇಸ್ಟಿಯಾಗಿ ಬರಲ್ಲ ಅದು. ನೋಡಿ ನಾನು ಇದೇ ರೇಷೋಲ್ಲಿ ಮಾಡಿ ನಿಮಗೆ ಪರ್ಫೆಕ್ಟ್ ಅಳತೆಯಲ್ಲಿ ಪರ್ಫೆಕ್ಟ್ ಟೇಸ್ಟಿಯಾಗಿ ಮಾಲ್ದಿ ಬರುತ್ತೆ. ಎಷ್ಟು ದಿನ ಇಟ್ಟು ಡ್ರೈ ಆಗಿಟ್ಟರು ಏನೂ ಆಗೋದಿಲ್ಲ ನೀವು ಬಾಕ್ಸಲ್ಲಿ ಹಾಕಿಟ್ರೆ. ನೋಡಿ 3 ಉಳ್ಳಿ ಮಾಡ್ಕೊತಾ ಇದ್ದೀನಿ. ನೋಡಿ 3 ಉಳ್ಳಿ ಆಗಿದೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಒಟ್ಟು 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ರವೆ, ಅರ್ಧ ಕಪ್ಪು ಕಡಲೆ ಹಿಟ್ಟು ಹಾಕೋಬೇಕು ಫ್ರೆಂಡ್ಸ್. ನೀವು ನೋಡಿ ರೇಷೋ ನೋಡಿಕೊಂಡು ಡಬಲ್ಲು ಕಡಿಮೆ ಮಾಡ್ಕೋಬೋದು. ನೋಡಿ ಒಂದು ಉಳ್ಳೆ ತೊಗೊಂಡು ಚೆನ್ನಾಗಿ ಲಟ್ಟಿಸ್ತಾ ಇದ್ದೀನಿ, ಸ್ವಲ್ಪ ಹಿಟ್ಟು ಹಚ್ಚಿಬಿಟ್ಟು. ಸುತ್ತೆಲ್ಲ ಸೀಳುತ್ತೆ, ಇದು ಏನೂ ಆಗೋದಿಲ್ಲ. ಯಾಕಂದರೆ ಕಡಲೆ ಹಿಟ್ಟು ರವೆ ಇರುತ್ತಲ್ವ, ಸ್ವಲ್ಪ ಮೂಗೆಲ್ಲ ಸೀಳುತ್ತೆ, ಅಂದರೆ ಎಡ್ಜುಗಳೆಲ್ಲ ಸೀಳುತ್ತೆ, ಏನು ತೊಂದರೆ ಇಲ್ಲ. ಹಾಗೇನೆ ನಾವು ಮಾಡ್ಕೋಬೋದು. ಇದೇನು ತಿನ್ನೋದಿಲ್ಲ ಅಂದ್ರೇನು, ಬೇಯಿಸ್ಬಿಟ್ಟು ಪೌಡ್ರ್ ಮಾಡೋದಿರುತ್ತೆ ಇದು. ಇದೇನು ಚಪಾತಿ ಥರ ಏನು ಮಾಡಿ ಇಡೋದಿರಲ್ಲ. ಅದಕ್ಕೆ ಯಾವ ಥರ ಶೇಪ್ ಮಾಡಿದ್ರು ಭೀ ಇದೇನು ತೊಂದರೆ ಇಲ್ಲ, ಸುತ್ತೆಲ್ಲ ಸೀಳಿದ್ರು ಏನೂ ತೊಂದರೆ ಇಲ್ಲ. ನೋಡಿ ಇದು ನಮ್ಮ ಗೋಧಿ ನುಚ್ಚಲ್ಲೂ ಮಾಡ್ತಾರೆ ಫ್ರೆಂಡ್ಸ್. ಗೋಧಿ ನುಚ್ಚಿದ್ರೂ ಮಿಕ್ಸಿ ಮಾಡ್ಕೊಂಡು ಹಾಕೋಬಹುದು. ನಿಮ್ಮ ಹತ್ರ ಯಾವುದೇ ಸಾಮಗ್ರಿಗಳು ಇರಲೇ ಇದ್ರೂ ಆಗ್ಬೋದು ಇದು ಮಾಲ್ದಿ. ಗೋಧಿ ಹಿಟ್ಟು, ರವೆ, ಕಡಲೆ ಹಿಟ್ಟಿದ್ರೆ ಸಾಕಾಗುತ್ತೆ. ನೋಡಿ ಇಷ್ಟು ದಪ್ಪ, ಪೂರ್ತಿ ತೆಳುವಾಗಿ ಮಾಡಬಾರ್ದು, ಪೂರ್ತಿ ದಪ್ಪನೂ ಇರಬಾರ್ದು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಮೀಡಿಯಮಾಗಿ ನಾದ್ತೀರಾ, ಲಟ್ಟಿಸ್ಕೋತೀರಾ, ಅಷ್ಟು ಚೆನ್ನಾಗಿ ಬೇಯುತ್ತೆ ಮತ್ತು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಕಡೆ ಹೆಂಚು ಕಾದಿತ್ತು, ಈ ಸೈಜಿಗೆ ಮಾಡಿದ್ದೀನಿ ನಾನು, ಈ ಥರ ದಪ್ಪಿಗೆ. ಪೂರ್ತಿ ದಪ್ಪ ಇದ್ರೆ ಏನಾಗುತ್ತೆ, ಚೆನ್ನಾಗಿ ಬೇಯಲ್ಲ ಫ್ರೆಂಡ್ಸ್. ಇಷ್ಟು ಮೀಡಿಯಮಾಗಿರಬೇಕು. ಇದಕ್ಕೆ ಯಾವುದೇ ಥರ ತುಪ್ಪ, ಎಣ್ಣೆ ಏನೂ ಹಾಕೋದು ಬೇಡ ಫ್ರೆಂಡ್ಸ್. ಹಾಗೆಯೇ ಡ್ರೈಯಾಗಿ ಚೆನ್ನಾಗಿ ಒತ್ತಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಹಸಿ ಬೇಯಿಸ್ಕೋಬೇಡಿ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಸುಟ್ಕೋತೀರಾ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಟೇಸ್ಟಿಯಾಗಿರುತ್ತೆ ಮಾತ್ರ. ಇದು ರವೆ, ಕಡಲೆ ಹಿಟ್ಟು, ಗೋಧಿ ಹಿಟ್ಟಲ್ವ, ಕಲಸುವಾಗೆ ಘಮ ಘಮ ಅಂತಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಟ್ರೆಡಿಷ್ನಲ್ ಫುಡ್ ಅಂತ ಹೇಳ್ಬೋದು. ತುಂಬಾ ಮಾಡ್ತಾರೆ ಇದು, ಮಾಡಿಟ್ಟು ತಿಂತಾರೆ. ಬಿಸಿ ಬಿಸಿ ಹಾಲು, ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂದರೆ ಕಳೆದು ಹೋಗ್ತೀರ, ಅಷ್ಟು ಸಖತ್ತಾಗಿರುತ್ತೆ. ಹೆಲ್ದಿ ಕೂಡ ಇದು. ಜಾಸ್ತಿ ಏನು ಎಣ್ಣೆ ಪಿಣ್ಣೆ ಏನೂ ಇರೋಲ್ಲ, ತುಂಬಾ ಹೆಲ್ದಿ. ಡ್ರೈ ಫ್ರೂಟ್ಸ್ ಇರುತ್ತೆ, ಎಲ್ಲ ಎಳ್ಳು ಇರುತ್ತೆ, ಎಲ್ಲ ಈ ಚಳಿಗಾಲಕ್ಕೆ ಏನೇನು ಬೇಕು ಎಲ್ಲನೂ ಇರುತ್ತೆ ನೋಡಿ ಫ್ರೆಂಡ್ಸ್ ಇದರಲ್ಲಿ. ನೋಡಿ ಇದೇ ಥರ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಿಂಗೆ ಟೈಟಾಗಿದ್ದಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲನೂ ಬೇಯಿಸ್ಕೊಂಡು ಬೇಗನೆ ಮುರಿದ್ಬಿಡಿ. ಎಲ್ಲ ಆರಿದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಚೆನ್ನಾಗಿ ಮುರ್ಕೊಳ್ಳಿ. ಇದು ಕಟ್ ಮಾಡೋದೇನು ಅವಶ್ಯಕತೆ ಇಲ್ಲ, ಆರಿದ್ಮೇಲೆ ತಾನೇ ಮುರ್ಕೊಂಡ್ಬಿಡುತ್ತೆ. ನೋಡಿ ಎಲ್ಲ ಸ್ವಲ್ಪ ಬಿಸಿ ಇರುತ್ತೆ, ಆರಿದ್ಮೇಲೆ ಏನಾಗುತ್ತೆ ಎಲ್ಲನೂ ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲ ಆರಿದೆ ನೋಡಿ, ಒಂದು 3 ಚಪಾತಿ ಆಗಿತ್ತಲ್ಲ, ಮಾಡ್ಕೊಂಡೆಲ್ಲ ಆರಿಸಿದ್ದೀನಿ. ಮಿಕ್ಸಿ ಜಾರಲ್ಲಿ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಬೆಲ್ಲ. ಸ್ವಲ್ಪ ಬೆಲ್ಲ ನಾವು ಕಮ್ಮಿ ತಿಂತೀವಿ, ನಿಮಗೆ ಜಾಸ್ತಿ ರುಚಿ ಬೇಕಂದರೆ ಇನ್ನೊಂದು ಅರ್ಧ ಕಪ್ ಆ್ಯಡ್ ಮಾಡ್ಕೋಬೋದು. ನಾನು 1 ಕಪ್ ಬೆಲ್ಲ ಹಾಕ್ತಿದ್ದೀನಿ 2 ಕಪ್ ಗೋಧಿ ಹಿಟ್ಟಿಗೆ. ಇದಕ್ಕೆ ಏಲಕ್ಕಿ ಹಾಕಿಬಿಟ್ಟು ತರಿಯಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್. ನುಣ್ಣು ಮಾಡಬೇಡಿ, ತರಿ ಇರಬೇಕು, ಅಂದರೆ ತಿನ್ನೋಕ್ಕೆ ಮಜಾ ಇರೋದು ಇದರಲ್ಲಿ. ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಮಾಡ್ಕೊಂಬರ್ಬೇಕು. ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ, ಈ ಥರ ಬರಬೇಕು ಫ್ರೆಂಡ್ಸ್. ಯಾವುದೇ ಅಂಟು ಬರಬಾರ್ದು, ಗಟ್ಟಿ ಬರಬಾರ್ದು, ಏನೂ ಬರಬಾರ್ದು. ಈ ಥರ ಡ್ರೈ ಆಗಿ ಬಂದ್ರೇ ಮಾಲ್ದಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಬೆಲ್ಲದ ಮೇಲೆ ಕಲರ್ ಹೋಗುತ್ತೆ ಅಷ್ಟೇ, ನಾವು ರವೆ ಸ್ವಲ್ಪ ಹಾಕಿದ್ದೀವಲ್ಲ, ಕಲರ್ ಈ ಥರ ಇರುತ್ತೆ ನೋಡಿ. ಈಗೆಲ್ಲ ನಾನು ಇಟ್ಕೊಂಡಿರೋ ಎಲ್ಲ ಶುಂಠಿ ಪೌಡರು, ದ್ರಾಕ್ಷಿ, ಕೊಬ್ಬರಿ ಎಲ್ಲನೂ ಹಾಕೋಬೇಕು. ಗೋಡಂಬಿ, ಬಾದಾಮಿ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು, ಎಲ್ಲ ಹುರ್ಕೊಂಡಿದ್ನಲ್ಲ ಎಳ್ಳು ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನಿಂಬಲ್ಲಿ ಗಸಗಸೆನ ಹಾಕಿದ್ದೀನಿ. ನಿಂಬಲ್ಲಿ ಜಾಯಿಕಾಯಿ ಇದ್ದರೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜಾಯಿಕಾಯಿನೂ ತುರಿದ್ಬಿಟ್ಟು ಹಾಕೋಬೋದು. ನನ್ನ ಹತ್ರ ಇರಲಿಲ್ಲ, ಹಾಕಿಲ್ಲ. ಜಾಯಿಕಾಯಿನೂ ನೀವು ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಘಮ ಚೆನ್ನಾಗಿರುತ್ತೆ, ಒಳ್ಳೆ ಘಮ್ ಅಂತ ಇರುತ್ತೆ ಫ್ರೆಂಡ್ಸ್. ಮನೆಯೆಲ್ಲ ಅಷ್ಟು ಸಖತ್ತಾಗಿರುತ್ತೆ. ಸರ್ವ್ ಮಾಡ್ತೀನಿ ನೋಡಿ ನಾನು. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನೋಡಬೇಡಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಈ ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಮಾಡಿ ಮಾಲ್ದಿ ಮಾಡಿ ಹಬ್ಬನ ಚೆನ್ನಾಗಿ ಆಚರಿಸಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಎಲ್ಲನೂ ಒಳಗಿರೋ ಇಂಗ್ರೀಡಿಯೆಂಟ್ ಎಲ್ಲ ಹೆಲ್ದಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕ ಟ್ರೆಡಿಷ್ನಲ್ ಫುಡ್ ಇದು. 1 ತಿಂಗಳಿಟ್ರೂ ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.